ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಮೆಣಸಿನಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸರಳವಾಗಿ ಸುಲಭವಾಗಿ ಮಾಡ್ಕೊಳ್ಬೋದು. ಮನೆಯಲ್ಲಿ ಜಾಸ್ತಿ ಖಾರ ಇಲ್ಲದ ಮೆಣಸಿನಕಾಯಿ ಇತ್ತಂದರೆ ಈ ಥರ ತೊಗೊಂಡು ಮಾಡ್ಕೊಂಡ್ಬಿಟ್ರೆ ಅನ್ನಕ್ಕೆ, ರೊಟ್ಟಿಗೆ, ಚಪಾತಿ ಎಲ್ಲಕ್ಕೂ ಆಗ್ತದೆ. ಇದು ಖಾರ ಇಲ್ಲ, ಬ್ಯಾಡಗಿ ಮೆಣಸು ಬರ್ತದೆ ನೋಡಿ, ಅದೇ ಇದು ಹಸಿಯಾಗಿರುವಂಥದ್ದು ಬ್ಯಾಡಗಿ ಮೆಣಸು. ಇದನ್ನು ತೊಗೊಂಡು ನೀಟಾಗಿ ತೊಳೆದು ಮೇಲಿಂದು ತುಂಬ ತೆಗೆದು ತೊಗೊಂಡಿದ್ದೀನಿ ನಾನು. ಮೇಲೆ ತುಂಬ ತೆಗೆದು ಇನ್ನು ಸೈಡಿಗೆ ಎತ್ತಿಟ್ಟು ಮತ್ತು ಇದು ಯಾವ ಸೈಜಿಗೆ ಬೇಕು ನೀವು ಆ ಸೈಜಿಗೆ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲೇ ಒಂದು ಮೀಡಿಯಮ್ ಆಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ, ಇಷ್ಟಾಗಿ ಇಷ್ಟು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಷ್ಟಾದರೆ ಸಾಕು, ತಿನ್ಲಿಕ್ಕೆ ಕೂಡ ಚೆನ್ನಾಗಿರ್ತದೆ. ಅಷ್ಟಿಷ್ಟು ಕಟ್ ಮಾಡಿದರೆ, ತುಂಬ ದೊಡ್ಡದಾಗಿದ್ದರೆ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರೋಂಗಿಲ್ಲ. ಇಲ್ಲಿ ನೋಡ್ರಿ, ಎಲ್ಲವನ್ನು ಕಟ್ ಮಾಡಿ ಈ ಥರ ತೊಗೊಂಡಿದ್ದೀನಿ. ನಾನು ತೊಗೊಂಡಿರುವಂಥ ಮೆಣಸಿನ್ಕಾಯಿ ಚೂರು ಖಾರ ಇಲ್ಲ. ಖಾರ ಇತ್ತಂದರೆ ನೀವು ಒಂದೇಳೆ ಸ್ವಲ್ಪ ತೊಗೊಳ್ಳಿ, ಸ್ವಲ್ಪ ತೊಗೊಂಡು ಸ್ವಲ್ಪ ಜಾಸ್ತಿ ಮಸಾಲೆ ಎಲ್ಲ ಹಾಕಿ ಮಾಡೋದ್ರಿಂದ ಖಾರ ಆಗೋಂಗಿಲ್ಲ. ಹುಳಿ, ಉಪ್ಪು, ಖಾರ ಎಲ್ಲ ಸಮವಾಗಿರ್ತೈತಿ. ನಾನು ಇಲ್ಲಿ ಕಟ್ ಮಾಡಿ ತೊಗೊಂಡಾಯ್ತು. ಈಗ ಹಂಚಿಟ್ಟಿದ್ದೀನಿ ಒಲೆ ಮ್ಯಾಗ ನೋಡ್ರಿ. ಈಗ ಹಂಚು ಕೂಡ ಗರಮ್ ಆಗಿದೆ. ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಕಟ್ ಮಾಡಿದಂಥ ಮೆಣಸಿನ್ಕಾಯಿನ ಸಣ್ಣ ಉರಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಬೇಕು. ಅದನ್ನು ಹಸಿ ಬಿಸಿ ಇರಬಾರ್ದು ಚೂರು. ನಾವು ನೋಡಿರಿ, ಸಣ್ಣ ಉರಿ ಇಟ್ಕೊಂಡು ಕೈ ಆಡ್ತಾನ ಹುರ್ಕೊಂಡು ತಗೊಳ್ಬಿಡ್ಬೇಕು. ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿರಿ, ಈ ರೀತಿ ಹುರ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇದನ್ನು ಕಡೆಗೆ ಪ್ಲೇಟ್ನಿಗೆ ಎತ್ತಿಟ್ಬಿಡುವ ಸೈಡಿಗೆ. ನೋಡಿರಿ, ಪಲ್ಯ ಮಾಡಲಿಕ್ಕೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಲಿಕ್ಕಿಲ್ಲ, ಇದಕ್ಕೆ ಬೆಳ್ಳುಳ್ಳಿ ಮಾತ್ರ ಹಾಕೋದು. ನೋಡಿರಿ, ಜೀರಿಗೆ, ಸಾಸಿವೆ ಚಟಬಿಡ್ತಾ ಇದೆ. ಈ ಟೈಮ್ನಲ್ಲಿ ದಮ್ಮಾಗಿ ಜಜ್ಜಿ ಇಟ್ಟಿದ್ದಂಥ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಿಂಗಿತ್ತಂದರೆ ಈ ಟೈಮ್ನಲ್ಲಿ ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋರಿಗೆ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿರಿ, ಬೆಳ್ಳುಳ್ಳಿ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ಒಂದೇ ಒಂದು ಟಮಾಟೆಯನ್ನು ಕಟ್ ಮಾಡಿಟ್ಟಿದ್ದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ನೀಟಾಗಿ ಫ್ರೈ ಮಾಡಿ, ಟಮಾಟೆ ಎಲ್ಲ ಹಸಿ ವಾಸನೆ ಹೋಗೋರಿಗೆ. ಟೊಮಾಟೆ ಬೇಡ ಅಂದವರು ಹುಳಿ ಕೂಡ ಸೇರಿಸ್ಬೋದು. ಹುಳಿ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಟೊಮಾಟೆ ಸಾಫ್ಟ್ ಆಗುತ್ತಂತ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳಿ. ಈಗ ನೋಡಿ, ಟೊಮಾಟೆ ಜಲ್ದಿ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಬೇಗನೆ ಸಾಫ್ಟ್ ಆಗ್ತದೆ. ಈಗ ನೋಡಿರಿ, ಇನ್ನೇನು ಟಮಾಟೆ ಸಾಫ್ಟ್ ಆಗ್ತಾಯಿದೆ. ಈ ಟೈಮ್ನಲ್ಲಿ ಸ್ವಲ್ಪ ಅರಿಶಿನ ಸೇರಿಸ್ತಾಯಿದ್ದೀನಿ, ಒಂದು ಅರ್ಧ ಚಮಚದಷ್ಟು. 1 ಚಮಚದಷ್ಟು ಧನಿಯಾ ಪುಡಿ ಸೇರಿಸ್ತಾಯಿದ್ದೀನಿ. 1 ಚಮಚದಷ್ಟು ಜೀರಿಗೆ ಪುಡಿ ಸೇರಿಸ್ತಾಯಿದ್ದೀನಿ. ಸೇರಿಸಿ ಆದಮೇಲೆ ನೀಟಾಗಿ ಕೈ ಆಡಿಸ್ಕೊಳ್ಳಿ. ಕೈ ಆಡಿಸ್ಕೊಂಡಾದಮೇಲೆ ಉರಿಯನ್ನು ಸ್ಲೋ ಇಟ್ಕೊಳ್ಳಿ. ಜಾಸ್ತಿ ಉರಿ ಇಟ್ಬಿಟ್ರೆ ತಳ ಹಿಡಿತೈತೆ ಮಸಾಲೆ ಹಾಕುವಾಗ. ಈ ಟೈಮ್ನಲ್ಲಿ ನೀವು ಜಾಸ್ತಿ ಖಾರ ತಿನ್ನೋರಿದ್ರೆ ಅಂದರೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಇದು ಚಿಲ್ಲಿ ಪೌಡ್ರು. ಖಾರ ಇಲ್ಲಪ್ಪ ಮೆಣಸಿನ್ಕಾಯಿ ಅಂದರೆ ನೋಡಿ, 2 ತುಂಡು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಹಾಕಲೇಬೇಕಿತ್ತು, ಹುಳಿ ಹಾಕೋದ್ರಿಂದ ಬೆಲ್ಲ ಹಾಕ್ತಾಯಿದ್ದೀನಿ. ಹಾಗೆ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತಾ ಬಂತು. ಈಗ ಈ ಥರ ಸಾಫ್ಟ್ ಆಗುವಾಗ ಮೆಣಸಿನ್ಕಾಯಿ ಏನು ಆವಾಗಲೇ ಹುರಿದಿಟ್ಟಿದ್ವಲ್ಲ ನಾವು, ಅದನ್ನು ಹಾಕ್ಕೊಳ್ಳುವ. ಈಗ ಇದಕ್ಕೆ ಹಾಕ್ಕೊಂಡು ಸೇರಿಸ್ಕೊಂಡಾದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹುಳಿ ಏನು ನೆನೆಸಿಟ್ಟಿದ್ವಲ್ಲ ಅದನ್ನು ಹಿಂಡಬೇಕಾಗುತ್ತೆ. ನೋಡಿ, ಒಂದು ಅರ್ಧ ನಿಂಬೆಗೆ ಹತ್ರದಷ್ಟು ಹುಳಿ ನೆನೆಸಿಟ್ಟಿದ್ದೆ, ಅದನ್ನು ಹಿಂಡ್ಬಿಟ್ಟು ರಸ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೋದು. ನಾನಿಲ್ಲಿ 1 ಲೋಟ ನೀರು ಹಾಕ್ತಾಯಿದ್ದೀನಿ. ನೋಡಿ, 1 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಬೇಕು. ಇದನ್ನು ಕುದಿಲಿಕ್ಕೆ ಬಿಟ್ಟು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಟ್ಟು ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಆವಾಗಲೇ ಮೆಣಸಿನ್ಕಾಯಿ ಎಲ್ಲ ಹುರಿದಿರ್ತೀವಿ, ಅಷ್ಟೇನು ಜಾಸ್ತಿ ಕುದಿಸ್ಬೇಕಂತಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ. ನೋಡಿ, ಇದಕ್ಕೆ ನಾನು ಒಣಗಿದ್ದು ಕೊಬ್ಬರಿ ಮತ್ತು ಶೇಂಗಾ ಹುರಿದು ಪುಡಿ ಮಾಡಿಟ್ಟಂಥದ್ದು, ಮೊದಲೇ ಪುಡಿ ಮಾಡಿಟ್ಟಿದ್ದೆ. ಅದನ್ನು ಒಣ ಕೊಬ್ಬರಿ, ಶೇಂಗಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕಲೇಬೇಕಂತಿಲ್ಲ. ಹಾಕಿದರೂ ಕೂಡ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಗ್ರೇವಿ ಥರ ಅನ್ನಕ್ಕಾಗಲಿ, ರೊಟ್ಟಿಗಾಗಲಿ, ಚಪಾತಿಗಾಗಲಿ ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬಾ ಸೂಪರಾಗಿರ್ತೈತಿ. ಒಂದು ಸಲ ಮಾಡಿ ನೋಡಿ, ನೀವು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಿ, ಅಷ್ಟು ಚೆನ್ನಾಗಿರ್ತೈತಿ ಇದು. ನೋಡಿರಿ, ಇದು ಲಾಸ್ಟ್ ಫೈನಲ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿದ್ದು. ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ಕುದಿಲಿಕ್ಕೆ ಬಿಟ್ಟುಬಿಡಿ. ಇಲ್ಲಿ ನೋಡಿರಿ, ಮೆಣಸಿನ್ಕಾಯಿ ಪಲ್ಯ ಇನ್ನೇನು ಕುದೀತು, ಆಗ್ತಾ ಬಂತು. ಈಗ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸೂಪರಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ಅನ್ನಕ್ಕೆ, ರೊಟ್ಟಿಗೆ, ಚಪಾತಿ ಎಲ್ಲಕ್ಕೂ ಆಗ್ತದೆ. ಒಂದು ಸಲ ಮಾಡಿದ್ರೂ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಿ, ಅಷ್ಟು ಚೆನ್ನಾಗಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ.